ಹಲೋ ಫ್ರೆಂಡ್ಸ್, ನನ್ನ ಹೆಸರು ರವಿ ಫ್ರಮ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪೋರ್ಟ್ಫೋಲಿಯೋ ಚಾನಲ್. ಈ ದಿನ ನಿಫ್ಟಿ 50 326 ಪಾಯಿಂಟ್ಸ್ ಅಪ್ ಆಗಿದೆ ಮತ್ತು ಸೆನ್ಸೆಕ್ಸ್ 1131 ಪಾಯಿಂಟ್ಸ್ ಅಪ್ ಆಗಿದೆ. ಹಾಗೆ ಬ್ಯಾಂಕು ಕೂಡ 960 ಪಾಯಿಂಟ್ಸ್ ಅಪ್ ಆಗಿದೆ. ಗೋಲ್ಡ್ ರೇಟ್ ಇವತ್ತು 22 ಕ್ಯಾರೆಟ್ 40 ಗ್ರಾಮ್ 40 ರೂಪಾಯಿ ಹೆಚ್ಚಾಗಿದೆ. 82,500 ಪ್ಲಸ್ GST 10 ಗ್ರಾಮ್ಗಾಗಿದೆ. ಹಾಗೆ 24 ಕ್ಯಾರೆಟ್ ಚಿನ್ನ 9,000 ಪ್ಲಸ್ GST ಆಗಿದೆ. ಆಲ್ ಟೈಮ್ ಹೈಯಲ್ಲಿದೆ ಗೋಲ್ಡ್ ರೇಟ್. ಹಾಗೆ ಡಾಲರ್ ಟು ಗೋಲ್ಡ್ ರೇಟ್ ನೋಡಬೇಕು ಅಂತ ಅಂದರೆ 3,025 ಪರ್ ಔನ್ಸ್ ಆಗಿದೆ. ಇದೊಂದು ಶುಭ ಸುದ್ದಿ, ಯಾಕೆಂದರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡುವವರು ಇನ್ನೂ ಹೆಚ್ಚಾಗಿ ಹೂಡಿಕೆ ಮಾಡಬಹುದು. ಯಾಕೆಂದರೆ ಈಗ ಜಗತ್ತಿನಲ್ಲಿ ಅನ್ಸರ್ಟೆಂಟಿ ಎದುರಾಗಿದೆ. ಏಕೆಂದರೆ ಡೊನಾಲ್ಡ್ ಟ್ರಂಪ್ ಅವರು ಇವತ್ತೊಂದು ಮಾತು ಹೇಳಿದ್ರೆ ನಾಳೆ ಒಂದು ಮಾತು ಹೇಳುತ್ತಿದ್ದಾರೆ. ಇದರಿಂದ ಜನರು ಭಯಭೀತರಾಗಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಲು ಮುಗಿಬೀಳುತ್ತಿದ್ದಾರೆ. ಹಾಗೆ ನಮ್ಮ ದೇಶದಲ್ಲಿ ಟ್ರೇಡ್ ಡೆಫಿಸಿಟ್ ಅಂದರೆ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ನಡುವೆ ಇರುವ ವ್ಯತ್ಯಾಸ ಇದು $14.05 ಬಿಲಿಯನ್ ಆಗಿದೆ. ಇದು ಕಳೆದ 3 ವರ್ಷಗಳಲ್ಲೇ ಲೋಯೆಸ್ಟ್ ಟ್ರೇಡ್ ಡೆಫಿಸಿಟ್ ಆಗಿದೆ. ಹಾಗೆ ಭಾರತದಲ್ಲಿರುವ ಬ್ಯಾಂಕಿಂಗ್ ಕಂಪ್ನಿಗಳು ಕಳೆದ 10 ವರ್ಷಗಳಲ್ಲೇ ಅತ್ಯಧಿಕ ಅಂದರೆ 16,35,000 ಕೋಟಿಯನ್ನು ಬ್ಯಾಡ್ ಲೋನ್ಸ್ ಅಂದ್ಬಿಟ್ಟು ಅವರ ಬ್ಯಾಂಕ್ ಬ್ಯಾಲೆನ್ಸ್ ಶೀಟಿಂದ ರೈಟ್ ಆಫ್ ಮಾಡಿದ್ದಾರೆ. ಟಾಟಾ ಮೋಟಾರ್ಸ್ ಮತ್ತು ಮಾರುತಿ ಸುಜುಕಿ ಕಂಪನಿಗಳು ಅವರ ವೆಹಿಕಲ್ ಪ್ರೈಸನ್ನು ಮುಂದಿನ ತಿಂಗಳು ಅಂದರೆ ಏಪ್ರಿಲ್ ತಿಂಗಳಿನಿಂದ 2-4% ಹೆಚ್ಚಳ ಮಾಡುತ್ತೇವೆ ಎಂದು ಘೋಷಣೆ ಮಾಡಿದ್ದಾರೆ. ಇವೆರಡು ಕಂಪನಿಗಳು ಕಳೆದ 4 ತಿಂಗಳಲ್ಲಿ ಇದು 2ನೇ ಸಲ ಪ್ರೈಸನ್ನು ಇನ್ಕ್ರೀಸ್ ಮಾಡುತ್ತಿದ್ದಾರೆ. ಇದಕ್ಕೆ ಕಾರಣ ಕೊಟ್ಟಿರೋದು ಅವರು ರಾ ಮೆಟೀರಿಯಲ್ ಪ್ಲಸ್ ಆಪರೇಷನ್ ಕಾಸ್ಟ್ ಹೆಚ್ಚಾಗಿದೆ ಅಂದ್ಬಿಟ್ಟು. ಸೊ ಯಾರ್ಯಾರು ಕಾರನ್ನು ಕಾರು ವೆಹಿಕಲ್ ಆಗಲಿ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅವರು ಈ ತಿಂಗಳ 31 ಒಳಗಡೆ ಬೈ ಮಾಡಿದರೆ 2-4% ನೀವು ಸೇವ್ ಮಾಡಬಹುದು. ಹಾಗೆ US ತಾರಿಫ್ ಬಗ್ಗೆ ಹೇಳುವುದಾದರೆ ಡೊನಾಲ್ಡ್ ಟ್ರಂಪ್ ಅವರು ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಪ್ರಾಡಕ್ಟ್ಗಳಿಗೆ 25% ತೆರಿಗೆ ಹಾಕುತ್ತೇವೆ ಎಂದು ಹೇಳಿದ್ದಾರೆ. ಇದು ಏಪ್ರಿಲ್ 2ರಿಂದ ಜಾರಿ ಬರಬಹುದು ಅಂತ ತಿಳಿಸಿಕೊಡ್ತೀನಿ. ಅದರಲ್ಲಿ ಮೊದಲನೆಯ ಸ್ಟಾಕು ಡಾಕ್ಟರ್ ರೆಡ್ಡಿ ಲ್ಯಾಬೊರೇಟರೀಸ್ ಲಿಮಿಟೆಡ್. ಇದು ಇಂಡಿಯಾದಲ್ಲೇ 3ನೆಯ ದೊಡ್ಡ API ಇಂಗ್ರೀಡಿಯೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ. ಡಾಕ್ಟರ್ ರೆಡ್ಡಿ ಮಾರ್ಕೆಟ್ ಕ್ಯಾಪ್ 97,188 ಇದೆ. ಕರೆಂಟ್ ಪ್ರೈಸ್ 1,165. ಸ್ಟಾಕ್ PE 18 ಇದೆ. ಬುಕ್ ವ್ಯಾಲ್ಯೂ 369 ಇದೆ. ಅಂದರೆ ಬುಕ್ ವ್ಯಾಲ್ಯೂಗಿಂತ 2.5% ಮೋರ್ ದೆನ್ 3.5% ಎಕ್ಸಸ್ ಇದೆ. 52 ವೀಕ್ ಲೋ 1,092, ಹೈ 1,421. ಇದರ ROCE ಮತ್ತು ROE ಇಂಪ್ರೆಸಿವ್ ಆಗಿದೆ. 21.4%, 26.5%. ಇದರ 1 ಇಯರ್ ರಿಟರ್ನ್ ನೆಗೆಟಿವ್ ರಿಟರ್ನಲ್ಲಿದೆ. ಆದರೆ 10 ಇಯರ್ ರಿಟರ್ನು ಆಲ್ಮೋಸ್ಟ್ ಡಬಲ್ ಆಗಿದೆ. 690 ಇಂದ
116 ಅಂತ ತನಕ ಇದೆ. ಇದು ಜೊತೆಗೆ ಇಲ್ಲಿ ನೋಡಿ, ಫಾರ್ಮಾ ಕಂಪ್ನಿಲಿ ದೊಡ್ಡ ದೊಡ್ಡ ಕಂಪ್ನಿಗಳಾದ ಸನ್ ಫಾರ್ಮಾ, ಹಾಗೆ ಸಿಪ್ಲಾ, ಹಾಗೆ ಲುಪಿನ್ನು, ಝೈಡಸ್ಸು, ಮ್ಯಾನ್ಕೈಂಡು, ಅರಬಿಂದೋ ಫಾರ್ಮಾ, ಈ ಸೆಕ್ಟರ್ಗಳಲ್ಲೇ ಲೋಯೆಸ್ಟ್ ಪಿ ಇರೋದು ಡಾಕ್ಟರ್ ರೆಡ್ಡಿಗೆ ಮಾತ್ರ. ಜೊತೆಗೆ ಇದರ ಡೆಟ್ಟು ಕೂಡ ಬರೀ 4,500 ಕೋಟಿ ಮಾತ್ರ ಇದೆ ಅಷ್ಟೇ. ಹಾಗೆ ಸೇಲ್ಸು ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಾನೇ ಇದೆ. ಡಿಸೆಂಬರ್ 21 5,338 ಇತ್ತು, ಈಗ ಡಿಸೆಂಬರ್ 24 8,381 ಇದೆ. ಆದರೆ ನೆಟ್ ಪ್ರಾಫಿಟ್ ಕೂಡ 709 ಇದ್ದಿದ್ದು 1,400 ಆಗಿದೆ, ಅಂದರೆ ಆಲ್ಮೋಸ್ಟ್ ಡಬಲ್ ಆಗಿದೆ 3 ಇಯರ್ಸಲ್ಲಿ. ಹಾಗೆ 10 ಇಯರ್ಸ್ ಸೇಲ್ಸ್ ತಗೊಂಡ್ರೆ 11,833 ಇದ್ದಿದ್ದು 31,229 ಇದೆ. 10 ಇಯರ್ಸ್ ಬ್ಯಾಕು 1,500 ನೆಟ್ ಪ್ರಾಫಿಟ್ ಇತ್ತು, ಈಗ 5,550 ಇದೆ. ಹಾಗೆ ಇನ್ನೊಂದು ಅಬ್ಸರ್ವ್ ಮಾಡಬೇಕಾಗಿರೋ ವಿಷಯ, ಈ ಕಂಪ್ನೀಲಿ ಕಾಂಪೌಂಡೆಡ್ ಪ್ರಾಫಿಟ್ ಗ್ರೋತ್ ಅಂತ ಇದೆ. ಇಲ್ಲಿ 10 ಇಯರ್ಸು 11% ಇದೆ, ಅಂದರೆ ಆ್ಯನ್ಯುವಲ್ ಗ್ರೋತ್ ರೇಟ್ ಆಗಿರೋದು. ಆದರೆ ಸ್ಟಾಕ್ ಮಾತ್ರ ಅಷ್ಟು ಮೂವ್ ಆಗಿಲ್ಲ, ಬರೀ 5% ಮಾತ್ರ ಮೂವ್ ಆಗಿದೆ. ಅಂದರೆ ಇನ್ನೂ ಸ್ಟಾಕು ಮೇಲೆ ಹೋಗೋಕ್ಕೆ ಇನ್ನೂ ಮೇಲೋಗೋ ಸಂಭವ ಜಾಸ್ತಿನೇ ಇದೆ. ಹಾಗೆ ರಿಟರ್ನ್ ಆನ್ ಈಕ್ವಿಟಿನೂ ಅಷ್ಟೇ, 10 ಇಯರ್ಸು 16% ಇದೆ. ಹಾಗೆ ಈ ಕ್ಯಾಶ್ ಫ್ಲೋ ನೋಡಿ, 2013 1,300 ಕೋಟಿ ಇದ್ದಿದ್ದು ಕ್ಯಾಶ್ ಫ್ಲೋ ಈಗ 4,500 ಕೋಟಿ ಆಗಿದೆ. ಅಂದರೆ ಒಂದು ಕಂಪ್ನೀಲಿ ಕ್ಯಾಶ್ ಫ್ಲೋ ಏನಕ್ಕೆ ಅಂತ ಅಂದರೆ, ಯಾವುದೇ ಒಂದು ಕಂಪ್ನೀಲಿ ಬೈ ಮಾಡೋದಾಗಲಿ, ಹಾಗೆ ಯಾವುದೇ ಅಡಿಷ್ನಲ್ R&Dಗೆ ಖರ್ಚು ಮಾಡೋದಾಗಲಿ, ಡಾಕ್ಟರ್ ರೆಡ್ಡಿ ಎತ್ತಿದ ಕೈ ಅಂತ ಹೇಳ್ಬೋದು ಫಾರ್ಮಾ ಸೆಕ್ಟ್ರಲ್ಲಿ. ಜೊತೆಗೆ ಪ್ರಮೋಟರ್ಸ್ ಹೋಲ್ಡಿಂಗ್ ನೋಡಿ 26.64% ಸ್ಟಡಿಯಾಗಿದೆ ಆಲ್ಮೋಸ್ಟ್ ಸೆವೆರಲ್ ಇಯರ್ಸಿಂದ. ಹಾಗೆ FI ಹೋಲ್ಡಿಂಗು ಅಷ್ಟೇ 25 ಇದ್ದಿದ್ದು ಈಗ 26.85% ಆಗಿದೆ 3 ಇಯರ್ಸಲ್ಲಿ. ಹಾಗೆ ನಿಮ್ಮ ಹತ್ರ ಅಂದರೆ ಪಬ್ಲಿಕ್ ಹತ್ರ 23% ಇದ್ದಿದ್ದು 23.46% ಆಗಿದೆ, ಅಂದರೆ 0.5% ಮಾತ್ರ ಇನ್ಕ್ರೀಸ್ ಆಗಿದೆ. DIಗಳು ಅಷ್ಟೇ ಹೋಲ್ಡಿಂಗನ್ನು ಉಳಿಸ್ಕೊಂಡಿದ್ದಾರೆ. ಹಾಗೆ ಇನ್ನೂ 3 to 5 ಇಯರ್ಸ್ ವೆಯ್ಟ್ ಮಾಡ್ತೀನಿ ಅಂತಂದರೆ ಡಾಕ್ಟರ್ ರೆಡ್ಡಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಆದರೆ ನೀವೇನೇ ಹೂಡಿಕೆ ಮಾಡೋಕ್ಕಿಂತ ಮುಂಚೆ ನೀವೊಂದು ಸರಿ ಫಂಡಮೆಂಟಲ್ ಅನಾಲಿಸಿಸ್, ಅಂದರೆ ಈಗ ನಾನು ಯಾವ ಥರ ಸರ್ಚ್ ಮಾಡಿದ್ದೀನಿ ಅದೇ ಥರ ನೀವು ಸರ್ಚ್ ಮಾಡ್ಕೊಂಡು ನೋಡಿಬಿಟ್ಟು ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ಹಾಗೆ ಎರಡನೇ ಸ್ಟಾಕು ಸಿಪ್ಲಾ ಆಲ್ಸೋ ಎ ಗುಡ್ ಕಂಪ್ನಿ ಇನ್ ಫಾರ್ಮಾ ಸೆಕ್ಟ್ರಲ್ಲಿ. ಇದು ಎರಡನೇ ಅತಿ ದೊಡ್ಡ ಫಾರ್ಮಾ ಕಂಪ್ನಿ ಆಫ್ಟರ್ ಸನ್ ಇಂಡಸ್ಟ್ರಿಯಲ್ಲಿ, ಸನ್ ಫಾರ್ಮಾ ಇಂಡಸ್ಟ್ರಿ ಆದಮೇಲೆ. ಇದು API ಇಂಗ್ರೀಡಿಯೆಂಟ್ಸ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಹಾಗೆ 3rd ಲಾರ್ಜೆಸ್ಟ್ ಇನ್ ಇಂಡಿಯಾ ಡೊಮೆಸ್ಟಿಕ್ RX ಮಾರ್ಕೆಟು. ಮಾರ್ಕೆಟ್ ಕ್ಯಾಪು ಇದ್ರದ್ದು 1,21,845 crore ಇದೆ. ಸ್ಟಾಕ್ ಪ್ರೈಸು 1,500 ಇದೆ. 52 ವೀಕ್ ಲೋ 1,300, ಹೈ 1,700. ಸ್ಟಾಕ್ ಪಿ 24.5. ಅಂದರೆ ಇದು ಡಾಕ್ಟರ್ ರೆಡ್ಡಿಗಿಂತ ಒಂದು ಸ್ವಲ್ಪ ಕಾಸ್ಟ್ಲಿ ಇದೆ. ಆದರೆ ನೀವೇನಾದ್ರು ಬೈ ಮಾಡ್ತೀನಿ ಅಂತ ಅಂದರೆ 1-2 ಈ ಥರ ಕ್ವಾಂಟಿಟಿಲಿ ಬೈ ಮಾಡ್ಕೋದ್ರೆ ಲಾಂಗ್ ಟರ್ಮಲ್ಲಿ ನಿಮಗೆ ಬೆನಿಫಿಟ್ ಆಗುತ್ತೆ. ಹಾಗೆ ಬುಕ್ ವ್ಯಾಲ್ಯೂ ನೋಡಿ 351 ಇತ್ತು, 1,500, ಅಂದರೆ 4 to 5 ಟೈಮ್ಸು ಬುಕ್ ವ್ಯಾಲ್ಯೂಗಿಂತ ಜಾಸ್ತಿ ಇದೆ. ಅಂದರೆ ಡಾಕ್ಟರ್ ರೆಡ್ಡಿಗಿಂತ ಒಂದು ಸ್ವಲ್ಪ ಜಾಸ್ತಿ ಇದೆ ಇದು. ಹಾಗೆ ROEನೂ ಅಷ್ಟೇ ಇಂಪ್ರೆಸಿವ್ ಆಗಿದೆ. ROC 22.8, ROE 16.8 ಇದೆ. ಹಾಗೆ ಇನ್ನೊಂದು ಅಬ್ಸರ್ವ್ ಮಾಡಬೇಕಾಗಿರೋದು, ಇದು ಫೇಸ್ ವ್ಯಾಲ್ಯೂ 2 rupees, ಆದರೆ ಡಾಕ್ಟರ್ ರೆಡ್ಡಿ 1 rupee. 1 ಇಯರ್ ರಿಟರ್ನು ಆಲ್ಮೋಸ್ಟು ಸ್ಟ್ಯಾಗ್ನೇಟ್ ಆಗಿದೆ. 5 ಇಯರ್ ರಿಟರ್ನು 392 ಇಂದ ಈಗ ಆಲ್ಮೋಸ್ಟು ತ್ರಿಬಲ್ ಆಗಿದೆ, 1,476 ಆಗಿದೆ. 10 ಇಯರ್ ರಿಟರ್ನು ಸೇಮ್ ಅಷ್ಟೇ
10 ಇಯರ್ ರಿಟರ್ನ್ ತಗೊಂಡ್ರೆ ಡಬಲ್ ಆಗಿದೆ ಅಂತ ಹೇಳ್ಬೋದು, ಡಬಲ್ಗಿನ್ನೂ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಹಾಗೆ ಸೇಲ್ಸ್ ಗ್ರೋತು ಅಷ್ಟೇ, ಕಳೆದ 3 ವರ್ಷಗಳಲ್ಲಿ ಕ್ವಾರ್ಟರ್ನು ಸೇಲ್ಸ್ಗೂ ಇನ್ಕ್ರೀಸ್ ಆಗ್ತಾನೇ ಇದೆ ಇದುವೇ. ಹಾಗೆ ಪ್ರಾಫಿಟ್ಟು ಕೂಡ 757 ಇದ್ದಿದ್ದು 1500 ಆಗಿದೆ. ಹಾಗೆ 10 ಇಯರ್ ಸೇಲ್ಸು 8200 ಇದ್ದಿದ್ದು 27000 ಆಗಿದೆ, ಅಂದರೆ ಆಲ್ಮೋಸ್ಟ್ ಟ್ರಿಬಲ್ ಆಗಿದೆ. ನೆಟ್ ಪ್ರಾಫಿಟ್ ಅಷ್ಟೇ 1500 ಇದ್ದಿದ್ದು 5000 crore ಆಗಿದೆ. ಇದನ್ನು ನೋಡಿ. ಹಾಗೆ ಕಾಂಪೌಂಡ್ ಪ್ರಾಫಿಟ್ ಗ್ರೋತ್ ಕಾಲಮಲ್ಲಿ 10 ಇಯರ್ಸ್ ಪ್ರಾಫಿಟ್ಟು ಆವ್ರೇಜ್ ಆಗಿ 12% ಇನ್ಕ್ರೀಸ್ ಆಗಿದೆ. ಆದರೆ ಸ್ಟಾಕ್ ಪ್ರೈಸ್ ಮಾತ್ರ ಪ್ರಾಫಿಟ್ ಗ್ರೋತ್ ಆಗಿರೋ ಥರ ಇನ್ಕ್ರೀಸ್ ಆಗಿಲ್ಲ. 10 ಇಯರ್ಸು 8% ಮಾತ್ರ ಇನ್ಕ್ರೀಸ್ ಆಗಿದೆ. ರಿಟರ್ನ್ ಆನ್ ಈಕ್ವಿಟಿನೂ 12%. ಅಂದರೆ ಇದು ಮುಂದಕ್ಕೆ ಡಬಲ್ ಆಗೋ ಲಕ್ಷಣಗಳು ಚಾನ್ಸ್ ಜಾಸ್ತಿ ಇದೆ. ಅಂದರೆ ಈಗ ಸ್ಟಾಕ್ ಪ್ರೈಸ್ 1500 ಇರೋದು 3000 ತನಕ ಆಗ್ಬೋದು, ಆದರೆ ಮಿನಿಮಮ್ಮು 4 to 5 ಇಯರ್ಸ್ ವೆಯ್ಟ್ ಮಾಡಬೇಕಾಗುತ್ತೆ. ಹಾಗೆ ಜೊತೆಗೆ ಇದು ಅಷ್ಟೇ, ಕ್ಯಾಶ್ ಫ್ಲೋ 4000 crore ಉಳಿಸ್ಕೊಂಡಿದ್ದಾರೆ. ಪ್ರಮೋಟರ್ ಹೋಲ್ಡಿಂಗ್ ನೋಡಿ, 33% ಇದ್ದಿದ್ದು ಲಾಸ್ಟ್ 2 ಇಯರ್ಸ್ ಬ್ಯಾಕು ಈಗ 29.19% ಆಗಿದೆ. ಅಂದರೆ ಏನಕ್ಕೆ ಅಂತ ಅಂದರೆ, ಈಗ 1.5-2 ವರ್ಷದ ಹಿಂದೆ ಇದನ್ನು ಸೆಲ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಪ್ರಮೋಟರು ಇದು ಮಾಡಿದರು. ಆದರೆ ಇವರು ಪ್ರಮೋಟರ್ ಕೇಳ್ತಾ ಇರೋ ಪ್ರೈಸ್ಗೆ ಯಾರೂ ಪರ್ಚೇಸರು ಒಂದು ಸ್ವಲ್ಪ ನೆಗೋಷಿಯೇಷನಲ್ಲಿ ಓಡಾಡ್ತಿದೆ ಇದು. ಒಟ್ಟಿನಲ್ಲಿ ನೋಡಬೇಕು ಇದು ಯಾವ ಥರ ಬೈ ಮಾಡ್ತಾರೋ ಬೇರೆಯವರು, ಇಲ್ಲ ಇವರ ಉಳಿಸ್ಕೋತಾರೋ ಅಂತ ನೋಡಬೇಕು. ಹಾಗೆ FIಗಳು ನೋಡಿ ಇನ್ಕ್ರೀಸ್ ಮಾಡ್ಕೊಳ್ತಾನೆ ಇದ್ದಾರೆ. ಜೊತೆಗೆ DIಗಳು ಅಷ್ಟೇ 22% ಇದ್ದಿದ್ದು 27% ಆಗಿದೆ. ಹಾಗೆ ನಮ್ಮ ಹತ್ರ ನಿಮ್ಮ ಹತ್ರ ಪಬ್ಲಿಕ್ ಅವ್ರ ಹತ್ರ 18% ಇದ್ದಿದ್ದು 16.5% ಆಗಿದೆ. ಇವೆರಡು ಸ್ಟಾಕ್ಗಳು ಈಗಿನ ಮಾರ್ಕೆಟ್ ಟ್ರೆಂಡಲ್ಲಿ ಬೈ ಮಾಡಬಹುದಾದ ಕನ್ಸಿಡರ್ ಮಾಡಬಹುದಾದ 2 ಸ್ಟಾಕ್ಗಳಾಗಿದೆ. ನೀವೇನೇ ಕನ್ಸಿಡರ್ ಮಾಡಿದ್ರೂ ನೀವೇ ಓನ್ ರಿಸರ್ಚ್ ಮಾಡಿ ಬೈ ಮಾಡಿದ್ರೆ ನೀವು ತಿಳಿದು ಬೈ ಮಾಡ್ದಂಗೆ ಗೊತ್ತಾಗುತ್ತೆ, ನಿಮಗೂ ಗೊತ್ತಾಗುತ್ತೆ ಈ ಸ್ಟಾಕ್ಗಳು ಬೈ ಮಾಡ್ಬೋದಾ ಏನು ಅಂತ.